ಹಾಯ್ ಹಲೋ ನಮಸ್ತೆ. ಇದೊಂದು ಕಾಲ್ಪನಿಕ ಸಣ್ಣ ಕಥೆ, ಧರ್ಮಸಿಂಹನ ರಣಘೋಷಕತೆ. ಅಂಧಕಾರವು ಆಕಾಶವನ್ನು ಆವರಿಸಿದ ಕ್ಷಣ ಭೂಮಿಯು ಕಂಪಿಸುತ್ತಿತ್ತು. 10 ರಾಕ್ಷಸರು ರಣರಂಗದೊಳಗೆ ಗರ್ಜಿಸುತ್ತಾ ಮುನ್ನುಗ್ಗುತ್ತಿದ್ದರು. ಅವರ ಎದುರು ಅವನೇ ನಿಂತಿದ್ದ. ಅವನೇ ಧರ್ಮಸಿಂಹ. ಕೈಯಲ್ಲಿ ಹೊಳೆಯುತ್ತಿದ್ದ ಕತ್ತಿ, ಅವನ ಹೃದಯದಲ್ಲಿ ಹೊತ್ತಿದ್ದದ್ದು ಭಯವಲ್ಲ, ಧರ್ಮದ ಅಗ್ನಿ. ಮೊದಲ ರಾಕ್ಷಸರ ದಾಳಿ ಮಾಡಿದಾಗ ಧರ್ಮಸಿಂಹನ ಕತ್ತಿ ಗಾಳಿಯನ್ನು ಚೀರಿ ಸಿಡಿದಂತಾಯಿತು. ಒಂದೇ ಹೊಡೆತದಲ್ಲಿ ಅಂಧಕಾರ ಕುಸಿಯಿತು. ರಾಕ್ಷಸರು 10 ಅಲ್ಲ, 20 ಅಲ್ಲ, 50ಕ್ಕೂ ಹೆಚ್ಚು ರಾಕ್ಷಸರು ಮೇಲ್ಬಿದ್ದರು. ಆದರೆ ಅವನ ಹೆಜ್ಜೆ ಒಂದೂ ಹಿಂದೆ ಸರಿಯಲಿಲ್ಲ. ಅವನು ಯುದ್ಧ ಮಾಡುತ್ತಿದ್ದು ಕೋಪದಿಂದಲ್ಲ, ಧರ್ಮದಿಂದ, ಜನರ ಭವಿಷ್ಯಕ್ಕಾಗಿ, ಧರ್ಮದ ರಕ್ಷಣೆಗಾಗಿ. ರಣರಂಗದಲ್ಲಿ ಧೂಳು, ಅಗ್ನಿ, ಗರ್ಜನೆ ನಡುವೆ ಅವನು ಏಕಾಂಗಿಯಾಗಿ ನಿಂತಿದ್ದನು. ಅವನ ಹಿಂದೆ ನಿಂತಿದ್ದು ನ್ಯಾಯವೇ ಹೊರತು ಇನ್ಯಾವುದೂ ಅಲ್ಲ. ಆ ದಿನದ ರಾತ್ರಿ ಘೋರ ಯುದ್ಧದ ಬಳಿಕ ಭಯಾನಕ ಇತಿಹಾಸವೇ ಸೃಷ್ಟಿಯಾಗಿತ್ತು. ಕ್ರೂರ ರಾಕ್ಷಸರು ಸತ್ತು ಹೋದರು, ಧರ್ಮ ಉಳಿಯಿತು. ಅಂದಿನಿಂದ ಜನರು ಅವನ ಹೆಸರು ಕೂಗಲಿಲ್ಲ, ಅವನ ಕಥೆಯನ್ನು ಪೂಜಿಸಿದರು, ಧರ್ಮ ರಕ್ಷಕನೆಂದು ಹೊಗಳಿದರು, ಮತ್ತೆ ಧರ್ಮ ರಕ್ಷಣೆಗೆ ನಿಂತಹ ಧರ್ಮಸಿಂಹನೆಂದು ಬೀಗಿದರು. ಇದೊಂದು ಕಾಲ್ಪನಿಕ ಕಥೆ. ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.